ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್, ಸ್ವಾಗತ ನನ್ನ ಚಾನಲಿಗೆ. ಇಟ್ಸ್ ಅ ಡೇ ಇನ್ ಇನ್ಸ್ಬ್ರಕ್, ಆಸ್ಟ್ರಿಯಾ. ಮ್ಯೂನಿಕ್ಕಿಂದ ಹೊರಟಿದ್ದೀವಿ. ಸೊ ಆಸ್ಟ್ರಿಯಾ ಇಸ್ ಅಗೇನ್ ಒನ್ ಆಫ್ ದ ನೇಬರಿಂಗ್ ಕಂಟ್ರೀಸ್ ಟು ಜರ್ಮನಿ ಆ್ಯಂಡ್ ಮ್ಯೂನಿಕ್ಗೆ ಸ್ವಲ್ಪ ಹತ್ತಿರ ಕೂಡ. ನಾವು DB ಅಲ್ಲೇ ಹೋಗೋಣ ಅಂದ್ಕೊಂಡ್ವಿ, ಬಟ್ ದೆನ್ ಅಲ್ಲಿ ಹೋಗಿ ಇನ್ನೊಂದು ಕನೆಕ್ಷನ್ ಹಿಡಿದು ಇಟ್ಸ್ ಅ ಲಾಟ್ ಆಫ್ ಕನೆಕ್ಷನ್ಸ್ ಆ್ಯಂಡ್ ಆಲ್. ಸೊ ವಿ ಡಿಸೈಡೆಡ್ ಒಂದೇ ಸತಿ ಫ್ಲಿಕ್ಸ್ ಬಸ್ ತೊಗೊಳ್ಳೋಣ. Flixbus is one of the best options to internally travel within Europe. It is one of the budget-friendly options and ಇನ್ನೊಂದೇನು ನಾನು ಏನಕ್ಕೆ ಪ್ರಿಫರ್ ಮಾಡೋದು ಬಸ್ ಅಲ್ಲಿ ಅಂದರೆ ಯು ವಿಲ್ ಗೆಟ್ ದ ಬೆಸ್ಟ್ ವ್ಯೂ ಆಯಿತಾ. ಸೊ ಅಫ್ಕೋರ್ಸ್ ಟ್ರೈನಲ್ಲಿ ಕೂಡ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ, ಬಟ್ ದೆನ್ ನನಗೆ ಅನಿಸಿದ್ದು ಬಸ್ಸಲ್ಲಿ ಇಲ್ಲಿ ಟ್ರಾವೆಲ್ ಮಾಡಿದ್ಮೇಲೆ ದ ಬೆಸ್ಟ್ ಥಿಂಗ್ ವಾಸ್ ದ ವ್ಯೂ ವೆನ್ ಯು ಆರ್ ಟ್ರಾವೆಲಿಂಗ್ ಬೈ ರೋಡ್. ಸೊ ನನಗಿದೊಂದು ಖುಷಿ ಆಯಿತು. ಈ ಬಸ್ ತುಂಬ ಕಂಫರ್ಟೇಬಲ್ ಇತ್ತು ಆ್ಯಂಡ್ ವಾಶ್ರೂಮ್ಸ್ ಅವೈಲೇಬಲ್ ಇತ್ತು. ಸೊ ಅದು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಆ್ಯಂಡ್ ಆಲ್ಮೋಸ್ಟ್ ನಾವು ರೀಚ್ ಆಗ್ತಾ ಇದ್ದೀವಿ. ಆ್ಯಂಡ್ ಲುಕ್ ಎಟ್ ದ ವ್ಯೂ ಗೈಸ್, ದಟ್ ಇಸ್ ಸೋ ಬ್ಯೂಟಿಫುಲ್ ಬಿಕಾಸ್ ಇಟ್ಸ್ ಸರೌಂಡೆಡ್ ಬೈ ಆಲ್ಪ್ಸ್. ನಾವು ಇಲ್ಲಿ ಡೇ ಪಾಸ್ ಅನ್ನು ತೊಗೊಂಡ್ವಿ, ಇನ್ಸ್ಬ್ರುಕ್ ಡೇ ಪಾಸ್. ಸೊ ಅದಕ್ಕೆ €70 ಪೇ ಮಾಡಿದ್ವಿ. ಇಟ್ ವಾಸ್ ಆಲ್ ವರ್ತ್ ಇಟ್ ಇಸ್ ವಾಟ್ ಐ ಫೆಲ್. ವಿತ್ ಇನ್ ಇನ್ಸ್ಬ್ರುಕ್ ಟ್ರಾಮ್, ಬಸ್, ಟ್ರೈನ್ ಎಲ್ಲದಕ್ಕೂ ಆ್ಯಕ್ಸಸ್ ಇರುತ್ತೆ, ಅನ್ಲಿಮಿಟೆಡ್ ಅಫ್ಕೋರ್ಸ್. ಆ್ಯಂಡ್ ಕೆಲವೊಂದು ಮ್ಯೂಸಿಯಮ್ಸ್, ಪ್ಯಾಲೇಸ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಟಾಪ್ ಆಫ್ ಇನ್ಸ್ಬ್ರುಕ್ ಆ ಕೇಬಲ್ ಕಾರ್ ಕೂಡ ಇನ್ಕ್ಲೂಡೆಡ್ ಇತ್ತು. ವಿತ್ ಕಮಿಂಗ್ ಬ್ಯಾಕ್ ಒಂದು ಝೂ ವಿಸಿಟ್ ಕೂಡ ಅಲೌಡ್ ಇತ್ತು. ಸೊ ಐ ಫೆಲ್ಟ್ ಇಟ್ ಇಸ್ ವರ್ತ್. ನಮ್ಮ ಫಸ್ಟ್ ಸ್ಟಾಪ್ ಬಂದು ಟಾಪ್ ಆಫ್ ಇನ್ಸ್ಬ್ರುಕ್ ಹೋಗೋದಕ್ಕೆ ಕೇಬಲ್ ಕಾರ್ ಸ್ಟೇಷನಿಗೆ ಬಂದ್ವಿ. ನಾವು 7:30 ರೀಚ್ ಆದ್ದರಿಂದ ವಿ ವರ್ ದ ಫಸ್ಟ್ ಒನ್ಸ್ ಟು ಬಿ ದೇರ್. ಸೊ ಕ್ರೌಡ್ ಇರಲಿಲ್ಲ. ನಾವು ಎಲ್ಲ ಪ್ಲೇಸ್ಗೆ ಹೋದಾಗ ಈ ಥರ ಸ್ಕ್ಯಾನ್ ಮಾಡಬೇಕು ನಮ್ಮ ಪಾಸನ್ನು. ಸೊ ಒಂದೇ ಸತಿ ನಮಗೆ ಆ್ಯಕ್ಸಸ್ ಇರೋದು, ಮತ್ತೆ ಆ್ಯಕ್ಸಸ್ ಸಿಗೋಲ್ಲ. ಸೊ ಆ ಡೇ ಪಾಸ್ ಎವ್ರಿ ಒಂದು ಲೊಕೇಶನ್, ಎವ್ರಿ ಒಂದು ಪ್ಲೇಸಿಗೆ ಒಂದೇ ಸತಿ ಮಾತ್ರ ಆ್ಯಕ್ಸಸ್ ಕೊಡೋದು. ಸೊ ಇದು ನಾವು ಕೇಬಲ್ ಕಾರಲ್ಲಿ ಕೂತ್ವಿ. ಕೇಬಲ್ ಕಾರಲ್ಲಿ ಹೋಗ್ತಾ ನಮಗೆ 3 ಸ್ಟಾಪ್ಸ್ ಕೊಡ್ತಾರೆ. ಫಸ್ಟ್ ಒನ್ ವಾಸ್ ಫಾರ್ ಆಲ್ಪೈನ್ ಝೂ, ಮತ್ತು ಝೀಗ್ರೂಬನ್ ಬಾನ್ ಅಂತ ಕೊಡ್ತಾರೆ. ಆ್ಯಂಡ್ ದ ಫೈನಲ್, ದ ಟಾಪ್ ಆಫ್ ಇನ್ಸ್ಬ್ರುಕ್ ಇಸ್ ಆಫೆಲೆ ಕಾರ್ಬಾನ್ ಅಂತ. ಸೊ ಅಲ್ಲಿಗೆ ನಾವು ಡೈರೆಕ್ಟಾಗಿ ಆ್ಯಕ್ಚುಲಿ ಹೋಗ್ತಿರೋದು. ಆ್ಯಂಡ್ ಬರ್ತಾ ಒಂದೊಂದು ಸ್ಟಾಪಲ್ಲಿ ಇಳ್ಕೊಂಬರೋಣ ಅಂತ ಡಿಸೈಡ್ ಮಾಡಿದ್ವಿ. ಈ ರೂಟ್ ಏನು ಕಾಣಿಸ್ತಿದೆ ಕೆಳಗಡೆ, ಅಲ್ಲಿ ಜನ ಟ್ರೆಕ್ ಮಾಡ್ಕೊಂಡು ಮೇಲ್ಗೆ ಬರ್ತಾಯಿದ್ರು. ಇನ್ನೊಂದು ಕಡೆ ಸೈಕ್ಲಿಂಗ್ ಮಾಡ್ಕೊಂಡು ಮೇಲೆ ಬರ್ತಾಯಿದ್ರು. ಇಲ್ಲಿನ ಜನ ರಿಯಲಿ ಕ್ರೇಜಿ ಅಬೌಟ್ ಟ್ರೆಕ್. ಚಿಕ್ಕ ವಯಸ್ಸಿಗೆ ಅವರು ಮಕ್ಕಳನ್ನ ಕರ್ಕೊಂಡು ಬರ್ತಾರೆ ಆ್ಯಂಡ್ ದೇ ವಿಲ್ ಅಲೌ ದೆಮ್ ಟು ವಾಕ್ ಬೈ ದೆಮ್ಸೆಲ್ವ್ಸ್, ಸೊ ವಿಚ್ ಇಸ್ ಅ ಗ್ರೇಟ್ ಥಿಂಗ್. ಆ್ಯಂಡ್ ಐ ಆಮ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್ ಫಾರ್ ಫ್ಯೂ ಹೈಕ್ಸ್ ಇನ್ ದ ಫ್ಯೂಚರ್. ಸೊ ನೋಡೋಣ. The view from every stop was incredible, seriously. ನಾವು ಫೈನಲಿ ಟಾಪ್ ಆಫ್ ಇನ್ಸ್ಬ್ರುಕ್ಗೆ ರೀಚ್ ಆದ್ವಿ. ಆ್ಯಂಡ್ ದ ಬೆಸ್ಟ್ ಫೀಲಿಂಗ್ ಐ ಕ್ಯಾನ್ ಸೇ ಟಿಲ್ ನೌ, ಬಿಕಾಸ್ ಆ ರಿವರ್ ಒಂದು ಫ್ಲೋ ಆಗ್ತಿರೋದು ನೋಡಿ ಆ ಸಿಟಿ ಮಧ್ಯದಲ್ಲಿ. ಲುಕ್ ಎಟ್ ದ ಮೌಂಟೇನ್ಸ್, ಸಚ್ ಅ ಸೀನಿಕ್ ವ್ಯೂ ದಟ್ ಈಸ್.
ಇಲ್ಲಿಂದ ನಾವು ಒಂದು 10 ಮಿನಿಟ್ಸ್ ಹೈಕ್ ಮಾಡಿಕೊಂಡು ಇನ್ನೊಂದು ಪೀಕ್ ಇದೆ, ಅಲ್ಲಿಗೆ ಹೋಗಬೇಕಾಗಿತ್ತು ಫಾರ್ ಒನ್ ಮೋರ್ ಬ್ಯೂಟಿಫುಲ್ ವ್ಯೂ. ಸೊ ನಾವು ಅದ್ರ ಕಡೆಗೆ ಹೋಗ್ತಾ ಇದ್ದೀವಿ. ಒಂದಷ್ಟು ಫೋಟೋಸ್ ತಗೊಂಡು ವಾಪಸ್ ನಾವು ಝೂ ಕಡೆಗೆ ಹೊರಟ್ವಿ. ಸೊ ಅದಕ್ಕೆ ವಾಪಸ್ ಕೇಬಲ್ ಕಾರಲ್ಲಿ ಬಂದು ಕೆಳಗೆ ಒಂದು ಸ್ಟಾಪಲ್ಲಿ ಇಳ್ಕೊಂಡು ಝೂ ಕಡೆಗೆ ವಾಕ್ ಮಾಡಬೇಕಾಗಿತ್ತು. ಸೊ ಅದ್ರ ಕಡೆಗೆ ಹೋಗ್ತಾ ಇದ್ದೀವಿ. ಆನೆಸ್ಟ್ಲಿ ನಾನು ಝೂ ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗಿದೆ. ಬಿಕಾಸ್ ನಮ್ಮ ಮೈಸೂರು ಝೂ ಆಗಿರ್ಬೋದು, ಬನ್ನರ್ಘಟ್ಟ ಝೂ ಆಗಿರ್ಬೋದು, ಐ ಆಮ್ ರಿಯಲಿ ಕ್ರೇಜಿ ಅಬೌಟ್ ಝೂಸ್, ಎಸ್ಪೆಷಲಿ ಎಲಿಫೆಂಟ್ಸ್. ಈ ಥರ ಎಲ್ಲ ಇದ್ದಾಗ ನಾನು ಇಲ್ಲೂ ಕೂಡ ಇನ್ನೂ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗಿದೆ. ಬಿಕಾಸ್ ದಿಸ್ ಈಸ್ ಮೈ ಫಸ್ಟ್ ಝೂ ಎಕ್ಸ್ಪೀರಿಯನ್ಸ್. ಇಲ್ಲಿ ಲಿಟ್ರಲಿ ಏನೂ ಇರಲಿಲ್ಲ, ಅದೊಂದು ಬೇರೊಂದು ನೋಡಿದೆ ಅನ್ಸುತ್ತೆ ಅಷ್ಟೇ ವೈಲ್ಡ್ ಆ್ಯನಿಮಲ್ಸಲ್ಲಿ. ಬಿಟ್ಟರೆ ಎಲ್ಲ ರೀತಿ ಬರ್ಡ್ಸ್ ಇತ್ತು. ಆ್ಯಂಡ್ ಆ ಬರ್ಡ್ಸನ್ನು ನಾವು ರೆಗ್ಯುಲರ್ ಬೇಸಿಸ್ ಆಗಿ ಹೊರಗಡೆ ಕೂಡ ನೋಡ್ತೀವಿ. ಆನೆಸ್ಟ್ಲಿ ಝೂ ಇಸ್ ನಾಟ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಪರ್ಸ್ನಲಿ. ನಂಗೆ ಗೊತ್ತಿಲ್ಲ ಬೇರೆಯವ್ರು ಎಂಜಾಯ್ ಮಾಡ್ಬೋದೇನೋ, ಬಟ್ ಆನೆಸ್ಟ್ಲಿ ಫಾರ್ ಮೀ ಇಟ್ ವಾಸ್ ನಾಟ್. ಬಿಕಾಸ್ ಅಟ್ ದ ಎಂಡ್ ನಾವು ಇಲ್ಲಿ ಕೋಳಿ, ಹಂದಿ, ಹಸು ಇವ್ರನ್ನೆಲ್ಲ ಝೂ ಅಲ್ಲಿ ತಂದಿಟ್ಟಿದ್ದಾರೆ. ಅದನ್ನು ನಾವು ನೋಡೋಕ್ಕೆ ಹೋಗಿದ್ವಾ ಅಂತ ಅನ್ನಿಸ್ಬಿಡ್ತು ನನಗೆ. ಬಟ್ ಎನಿವೇಸ್ ದಿಸ್ ವಾಸ್ ಕೈಂಡ್ ಆಫ್ ಎಕ್ಸಾಸ್ಟಿಂಗ್, ಬಟ್ ದೆನ್ we enjoyed at the end of the day because we have paid for it. ಸೊ ಅಲ್ಲಿಂದ ಎಲ್ಲ ನೋಡಿಕೊಂಡು ಮತ್ತೆ ಇಮಿಡಿಯೇಟಾಗಿ ನಾವು ವಾಪಸ್ ಹೊರಟ್ಬಿಟ್ವಿ. ನನಗೆ ಪ್ರತಿ ಟ್ರಿಪ್ಪಲ್ಲೂ ಇಲ್ಲಿ ಸ್ಟ್ರೀಟ್ಸಲ್ಲಿ ವಾಕ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಸಮ್ಮರ್ ಇರೋದ್ರಿಂದ ನಾವು ಇನ್ನೂ ಜಾಸ್ತಿ ಎಲ್ಲನೂ ಎಕ್ಸ್ಪ್ಲೋರ್ ಮಾಡ್ಬೋದು ಬಿಕಾಸ್ ಆಫ್ ದ ಗ್ರೀನರಿ ಅರೌಂಡ್. ಬಟ್ ದೆನ್ ಇಟ್ಸ್ ಆಲ್ಸೋ ಎಕ್ಸಾಸ್ಟಿಂಗ್ ಬಿಕಾಸ್ ಆಫ್ ದ ಸನ್. ನಾನು ಈ ಒಂದು ಫ್ರಿಡ್ಜ್ ಮ್ಯಾಗ್ನೆಟನ್ನು ಇಲ್ಲಿ ತೊಗೊಂಡೆ ಬಿಕಾಸ್ ಐ ಡಿಸೈಡೆಡ್ ಟು ಸ್ಟಾರ್ಟ್ ಕಲೆಕ್ಟಿಂಗ್ ಫ್ರಿಡ್ಜ್ ಮ್ಯಾಗ್ನೆಟ್ಸ್. ನಾವಿಲ್ಲಿ ಓಲ್ಡ್ ಟೌನ್ ಎಕ್ಸ್ಪ್ಲೋರ್ ಮಾಡ್ತಾ ವಿ ಕೇಮ್ ಅಕ್ರಾಸ್ ದ ಗೋಲ್ಡನ್ ರೂಫ್. ಸೊ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಲ್ಯಾಂಡ್ಮಾರ್ಕ್. ಅದರ ಒಳಗಡೆ ಮ್ಯೂಸಿಯಂ ಇತ್ತು, ಬಟ್ ದೆನ್ ವಿ ಡಿಡ್ಂಟ್ ಗೋ ಬಿಕಾಸ್ ಐ ಪರ್ಸ್ನಲಿ ಆಮ್ ನಾಟ್ ಅ ಮ್ಯೂಸಿಯಂ ಪರ್ಸನ್ ಆ್ಯಂಡ್ ನಾನು ಅಷ್ಟೊಂದು ಇಂಟ್ರೆಸ್ಟ್ ನನಗಿರಲ್ಲ. ಸೊ ಅದರಿಂದ ವಿ ಜಸ್ಟ್ ಎಂಜಾಯ್ಡ್ ಫ್ರಮ್ ಔಟ್ಸೈಡ್ ಆ್ಯಂಡ್ ಜಸ್ಟ್ ಕೇಮ್ ಫಾರ್ ಲಂಚ್. ನಾವು ನೆಕ್ಸ್ಟ್ ಡಿಸೈಡ್ ಮಾಡಿದ್ದು ಹಾಪ್ ಆನ್ ಆಪ್ ಆಫ್ ಬಸ್ಸಲ್ಲಿ ಹೋಗೋದಕ್ಕೆ. ಸೊ ಇಲ್ಲಿ ಏನಂದರೆ ದಿಸ್ ಈಸ್ ಅ ವೆರಿ ಗುಡ್ ಥಿಂಗ್ ಫಾರ್ ಟೂರಿಸ್ಟ್ ಲೈಕ್ ಅಸ್. ಇಡೀ ಸಿಟಿ ಎಕ್ಸ್ಪ್ಲೋರ್ ಮಾಡಿಸ್ತಾರೆ. ವಿತ್ ದ್ಯಾಟ್ ಹೆಡ್ಫೋನ್ಸ್ ಇರೋದು ನಮಗೆ. ಹೆಡ್ಫೋನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ ಎವ್ರಿ ಸೆಕೆಂಡ್, ಎವ್ರಿ ಒಂದು ಲೊಕೇಶನಿಗೆ ನಾವು ಹೋದಾಗೆಲ್ಲ ಅದು ಏನು, ಅದರ ಇಂಪಾರ್ಟೆನ್ಸ್ ಏನು, ಅದರ ಹಿಸ್ಟ್ರಿ ಏನು, ಪ್ರತಿಯೊಂದು ಕೂಡ ನಮಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಆ್ಯಂಡ್ ಇಟ್ ವಾಸ್ ಅವೈಲಬಲ್ ಇನ್ ಮೋರ್ ದೆನ್ 20 ಲ್ಯಾಂಗ್ವೇಜಸ್. So which is a great thing.
ಸಿಟಿ ಟೂರ್ ಮುಗಿಸ್ಕೊಂಡು ನಾವು ಹೊರಟಿದ್ದು ಸ್ವರೋಸ್ಕಿ ಕ್ರಿಸ್ಟಲ್ ವರ್ಲ್ಡ್ಗೆ. ಸೊ ದಿಸ್ ವಾಸ್ ಸಮಥಿಂಗ್ ಐ ವಾಸ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಇನ್ ದಿಸ್ ಟ್ರಿಪ್ ಬಿಕಾಸ್ ಆಫ್ ದ ಕ್ರಿಸ್ಟಲ್ಸ್ ಆಫ್ ಕೋರ್ಸ್. ಆ್ಯಂಡ್ ಇದರ ಒಂದು ಲೊಕೇಶನ್ ಏನಿದೆ, ದಿಸ್ ಇಸ್ ವೆರಿ 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 ಬ್ಯೂಟಿಫುಲ್. ಬಟ್ ಇದು ನನ್ನ ಎಕ್ಸ್ಪೆಕ್ಟೇಷನ್ಸ್ಗಿಂತ ಜಾಸ್ತಿನೇ ಇತ್ತು ಈ ಒಂದು ಎಕ್ಸ್ಪೀರಿಯನ್ಸ್. ಈ ಒಂದು ಸ್ವರೋಸ್ಕಿ ಎಕ್ಸ್ಪೀರಿಯನ್ಸ್ ಟ್ರೂಲಿ ಮ್ಯಾಜಿಕಲ್ ಆಗಿತ್ತು. ನಾವು ಸ್ವರೋಸ್ಕಿ ಶಟಲನ್ನು ಹತ್ಕೊಂಡು ವಾಪಸ್ ಕಾಂಗ್ರೆಸ್ ಸ್ಟೇಷನ್ಗೆ ಬಂದು ಅಲ್ಲಿಂದ ಇಂಪೆರಿಯಲ್ ಪ್ಯಾಲೇಸ್ಗೆ ಬಂದ್ವಿ. ಸೊ ಇದೇನು ನೋಡ್ತಿದ್ದೀರಾ, ದಿಸ್ ಇಸ್ ಇಂಪೆರಿಯಲ್ ಪ್ಯಾಲೇಸ್ ಇನ್ ಇನ್ಸ್ಬ್ರೂಕ್. ನಾವೆಲ್ಲ ಮುಗಿಸ್ಕೊಂಡು ಎಲ್ಲರೂ ಎಕ್ಸಾಸ್ಟ್ ಆಗಿಬಿಟ್ಟಿದ್ವಿ ಬಿಕಾಸ್ ಆಫ್ ದ ಸನ್ ಆಫ್ ಕೋರ್ಸ್. ಅದ್ರ ಜೊತೆಗೆ ತುಂಬಾ ಟ್ರಾವೆಲ್ ಮಾಡ್ದಂಗೆ ಅನಿಸ್ಬಿಡ್ತು. ಆ್ಯಂಡ್ ಅಲ್ಲಿ ಕೆಲವೊಂದು ಸ್ಟ್ರೀಟ್ ಶಾಪ್ಸ್ ಇತ್ತು, ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದು ನಮ್ಮ ಲಾಸ್ಟ್ ಸ್ಟಾಪ್ ಆಗಿತ್ತು. ದಿಸ್ ಇಸ್ ದ ಓಲ್ಡ್ ಟೌನ್. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ವ್ಯೂಸ್ ಫಾರ್ ದ ಮೌಂಟೇನ್ಸ್ ಆ್ಯಂಡ್ ದ ಬಿಲ್ಡಿಂಗ್ಸ್ ವಿತ್ ದ ರಿವರ್ ಫ್ರಂಟ್. ನಮ್ಮ ಒಂದು ಬಸ್ ಸ್ಕೆಡ್ಯೂಲ್ ಆಗಿತ್ತು ವಾಪಸ್ ಮ್ಯೂನಿಕ್ ಕಡೆಗೆ. ಸೊ ಮತ್ತೆ ನಾವು ಫ್ಲಿಕ್ಸ್ ಬಸ್ಸನ್ನೇ ಬುಕ್ ಮಾಡಿದ್ವಿ. ಆ್ಯಂಡ್ ಇಟ್ ವಾಸ್ ಆಲ್ಮೋಸ್ಟ್ 8 o'clock ನಾವು ಬಸ್ ಹತ್ತಾಗ. ಇದೊಂದು ಬ್ಯೂಟಿಫುಲ್ ಟ್ರಿಪ್ ಆಗಿತ್ತು ನಮ್ಮದು, ಬಟ್ ಎಕ್ಸಾಸ್ಟಿಂಗ್. ಬಟ್ ಇಟ್ ವಾಸ್ ಆಲ್ ವರ್ತ್ ಇಟ್ ಅಟ್ ದ ಎಂಡ್ ಆಫ್ ದ ಡೇ. ಯಾಕಂದರೆ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಆಫ್ಟರ್ ಅ ವೆರಿ ಲಾಂಗ್ ಡೇ ಫೈನಲಿ ಮ್ಯೂನಿಕ್ ರೀಚ್ ಆದ್ವಿ. ಆ್ಯಂಡ್ ನಮ್ಮ ಮನೆ ಕಡೆಗೆ ವಾಪಸ್ ಎಸ್-ಬಾನ್ ತೊಗೊಂಡು ಹೊರಡ್ತಾ ಇದ್ವಿ. ಇದು ಅ ಡೇ ಇನ್ ಇನ್ಸ್ಬ್ರೂಕ್ ವಿತ್ ಮೀ. ಇಷ್ಟೊತ್ತು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಧನ್ಯವಾದ. ಮುಂದಿನ ವ್ಲಾಗಲ್ಲಿ ಸಿಗೋಣ. ನಮಸ್ಕಾರ.